Hi guys, welcome back to our YouTube channel iFlyers and Edges. ಲಾಸ್ಟ್ ವಿಡಿಯೋದಲ್ಲಿ 2D ಬೋರ್ಡ್ ಮೇಕಿಂಗ್ ಪ್ರೊಸೆಸ್ ತೋರಿಸಿದ್ದೆ. ಇವಾಗ 3D ಬೋರ್ಡ್ ಮೇಕಿಂಗ್ ಪ್ರೊಸೆಸ್ ತೋರಿಸ್ತೀನಿ. ಆ ಪ್ರಾಜೆಕ್ಟ್ ಯಾವುದು ಅಂತ ಹೇಳಲ್ಲ, ನೀವೇ ನೋಡಿ. ಬಿಗ್ ಡ್ಯಾಡಿ ಇವತ್ತು 3D ಬೋರ್ಡ್ ನಡೀತಾ ಇದೆ. ಬಿಗ್ ಡ್ಯಾಡಿ ಇದು 30 ಫೀಟಿಗೆ. ಸೊ ಫುಲ್ಲು ಮೇಕಿಂಗ್ ಪ್ರೊಸೆಸ್ನ ಯಾವ ಥರ ನಡೆಯುತ್ತೆ 3D ಬೋರ್ಡ್ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ಫಸ್ಟ್ ಪ್ರೊಸೆಸ್ ಬಂದು CNC ಮಿಷಿನಲ್ಲಿ ಬಿಗ್ ಡ್ಯಾಡಿ ಲೋಗೋನ ಕಟ್ ಮಾಡಬೇಕು. ಇವಾಗ ಆಲ್ರೆಡಿ ಈಗ ಸೆಟ್ ಮಾಡ್ತಾ ಇದ್ದಾರೆ. ಇವಾಗ ACP ಶೀಟ್ ಯೂಸ್ ಮಾಡಿ ಬಿಗ್ ಡ್ಯಾಡಿ ಲೋಗೋನ ಕಟ್ ಮಾಡೋಣ. ಯಾವ ಥರ ಮಿಷಿನ್ ಕಟ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ನೋಡ್ತಾ ಇರ್ಬೋದು ಬಿಗ್ ಡ್ಯಾಡಿ ಲೋಗೋ ಕಟ್ಟಾಗಿದೆ CNC ಮಿಷಿನಲ್ಲಿ. ಈಗ ಹತ್ರ ಬನ್ನಿ. ಇಲ್ಲಿ ಇದು ಬಂದು ಝೆಡ್ ಬ್ಲ್ಯಾಕ್ ಅಂತ ಕಲರ್ ಯೂಸ್ ಮಾಡಿರೋದು ನಾವು. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ನಡೆಯುತ್ತೆ ನೋಡೋಣ ಬನ್ನಿ. ಸೊ ಗೈಸ್, ಈಗ ನೆಕ್ಸ್ಟ್ ಪ್ರೋಸೆಸ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರೀಮಿಯಂ ಕಲೆಕ್ಷನ್ಸ್ ಅಂತ ಈ ಲೆಟರ್ ಮೇಕಿಂಗ್ ನಡೆಯುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ವೈಟ್ ಕಲರಲ್ಲಿ ಕಾಣಿಸ್ತಿದೆ. ಸೊ ಅದಕ್ಕೋಸ್ಕರ ನಾವು ವೈಟ್ ಕಲರ್ ಅಕ್ರಲಿಕ್ನ ಯೂಸ್ ಮಾಡ್ತೀವಿ, ಲೇಸರ್ ಕಟ್ ಮಾಡ್ತೀವಿ. ನೆಕ್ಸ್ಟು ರೈಸಿಂಗಿಗೆ ನಾವು ಏನು ರೈಸಿಂಗ್ 3D ಬೋರ್ಡ್ ಆಗಿರೋದ್ರೆ ರೈಸಿಂಗ್ ಮಾಡಬೇಕು. ಆ ರೈಸಿಂಗ್ಗೋಸ್ಕರ ನಾವು ಚಾನಲ್ನ ಯೂಸ್ ಮಾಡ್ತೀವಿ. ಇವಾಗ ಅಕ್ರಲಿಕ್ ಯಾವ ಥರ ಕಟ್ಟಾಗುತ್ತೆ ಲೇಸರ್ ಮಿಷಿನಲ್ಲಿ, ಮತ್ತು ಚಾನಲ್ ಯಾವ ಥರ ಕಟ್ಟಾಗುತ್ತೆ ಚಾನಲ್ ಮಿಷಿನಲ್ಲಿ ನೋಡೋಣ ಬನ್ನಿ. ಗೈಸ್, ನೋಡಿದ್ರಲ್ಲ ಅಕ್ರಲಿಕ್ಕು ಮತ್ತು ಚಾನಲ್ ಯಾವ ಥರ ಕಟ್ಟಾಯಿತು ಮಿಷಿನ್ಸಲ್ಲಿ ಅಂತ. ಸೊ ಈಗ ನೀವು ಇದು ನೋಡ್ತಾ ಇರ್ಬೋದು, ಇದು ಅಕ್ರಲಿಕ್ಕು, ಏನು ಲೇಸರ್ ಮಿಷಿನಲ್ಲಿ ಕಟ್ ಆಗ್ತಿಲ್ಲ ಅದು. ಸೊ ಇದಕ್ಕೆ ನಾವು ಇದು ಬಂದು ಗೋಲ್ಡ್ ಚಾನಲ್ಲು, ಇದನ್ನು ನೋಡಿದ್ದೀರಾ ಚಾನಲ್ ಮಿಷಿನಲ್ಲಿ ಯಾವ ಥರ ಕಟ್ಟಾಯಿತು ಅಂತೇಳಿ. ಈಗ ಇದಕ್ಕೆ ರೈಸಿಂಗ್ ಮಾಡೋಣ. ಯಾವ ಥರ ಪ್ರೊಸೆಸ್ ನಡೆಯುತ್ತೆ ರೈಸಿಂಗ್ದು ನೋಡೋಣ ಬನ್ನಿ. ಸೊ ನೋಡಿದ್ರಲ್ಲ ರೈಸಿಂಗ್ ಯಾವ ಥರ ಮಾಡಿದ್ವಿ ಅಂತ. ಈಗ ನೋಡ್ತಾ ಇರ್ಬೋದು ನೀವು, ಇದು ಅಕ್ರಲಿಕ್ ಶೀಟು, ಇದು ಚಾನಲ್ ರೈಸಿಂಗ್ ಆಗಿದೆ. ಈ ಥರ ಈಗ ಪ್ರೀಮಿಯಂ ಕಲೆಕ್ಷನ್ಸು ಲೆಟರ್ಸು ರೆಡಿ ಆಯಿತು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ ಬನ್ನಿ. ಸೊ ಗೈಸ್, ಈಗ ಪ್ರೀಮಿಯಂ ಕಲೆಕ್ಷನ್ಸ್ ಅಂತ ಏನು ರೈಸಿಂಗ್ ಆಯ್ತು ನೋಡಿ, ಅದ್ರ ಬ್ಯಾಕ್ ಸೈಡು ಸನ್ ಬೋರ್ಡ್ಗೆ ಈ ಥರ LEDsನ ಫಿಕ್ಸ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ತೀವಿ. ನೋಡಿದ್ರಿ ಲೆಟರ್ಸು 3D ಲೆಟರ್ಸು ಬಿಗ್ ಡ್ಯಾಡಿ ಯಾವ ಥರ ರೆಡಿ ಆಯಿತು ಅಂತ. ಇವಾಗ ಲೆಟರ್ಸ್ ಬ್ಯಾಕ್ ಸೈಡು ಈ ಬೋರ್ಡ್ ಕಾಣಿಸ್ತಿದೆಯಲ್ಲ, ಇದು ಮೆಟೀರಿಯಲ್ ಬಂದು ACP ಡಿಸೈನ್. ನೀವು ನೋಡ್ತಾ ಇರ್ಬೋದು, ಸ್ಟ್ರೈಟ್ ಡಿಸೈನ್ ಇದೆಯಲ್ಲ, ಅದನ್ನು ಲೂವರ್ಸ್ ಅಂತ ಕರಿತೀವಿ. ನೋಡಿ, ಇದೇ ಮೆಟೀರಿಯಲ್ ಯೂಸ್ ಮಾಡ್ತಾ ಇರೋದು ACP. ಈ ಬ್ಲ್ಯಾಕ್ ಕಲರ್ ACPನ ಈಗ CNC ಮಿಷಿನ್ಗೆ ಹಾಕ್ಬಿಟ್ಟು ಲೂವರ್ಸ್ ಮಾಡ್ತೀವಿ. CNC ಮಿಷಿನಲ್ಲಿ ಲೂವರ್ಸ್ ಆಗುತ್ತೆ. ಬನ್ನಿ ಲೂವರ್ಸ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಗೈಸ್, ನೋಡಿದ್ರಲ್ಲ CNC ಮಿಷಿನಲ್ಲಿ ಲೂವರ್ಸ್ ಯಾವ ಥರ ಕಟ್ಟಾಯಿತು ಅಂತ. ಅದು ಕಟ್ಟಾದ್ಮೇಲೆ ಇಲ್ಲಿ ಇಟ್ಕೊಂಡು ಇದನ್ನು ಬೆಂಡ್ ಮಾಡ್ತೀವಿ. ACP ಶೀಟ್ನ ನೋಡಿ ಬೆಂಡ್ ಮಾಡ್ತಾ ಇದ್ದಾರೆ. ಸೊ ಗೈಸ್, CNC ಮಿಷಿನಲ್ಲಿ ಲೂವರ್ಸ್ ಯಾವ ಥರ ಆಯಿತು ಅಂತ ನೋಡಿದ್ರಲ್ಲ. ಲೂವರ್ಸ್ ಆದಮೇಲೆ ಇಲ್ಲಿ ತೊಗೊಂಬಂದು ಬೆಂಡ್ ಮಾಡಿದ್ವಿ. ಬೆಂಡ್ ಮಾಡಾದ್ಮೇಲೆ ಅದು ಪರ್ಫೆಕ್ಟಾಗಿ ಕುತ್ಕೊಬೇಕು ಅಂತ ಬನ್ನಿ. ಇಲ್ಲಿ ಈ MDFಗೆ ಬೆಂಡ್ ಆಗಿರೋ ACPನ ಈಗ ಕರೆಕ್ಟಾಗಿ ಫಿಟ್ ಮಾಡ್ತೀವಿ. ನೋಡಿ ಯಾವ ಥರ ಫಿಟ್ ಆಗುತ್ತೆ ಅಂತ. ಗೈಸ್, ನೋಡಿದ್ರಿ CNC ಮಿಷಿನಲ್ಲಿ ಲೂವರ್ ಕಟ್ಟಾಗಿ ಅಲ್ಲಿ ಬೆಂಡ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ MDF ಅಲ್ಲಿ ಸೆಟ್ ಮಾಡಿದ್ವಿ. ಸೊ ಫೈನಲಿ ಎಲ್ಲ ಆದಮೇಲೆ ಈ ಥರ ಲುಕ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಬ್ಲ್ಯಾಕ್ ಕಲರ್ ACP ಈ ಥರ ಲುಕ್ ಬರುತ್ತೆ.
ಸೊ ಏನು ಬೋರ್ಡ್ ಸೈಜ್ ಬರುತ್ತೆ 30/6, ಫುಲ್ಲು ಬ್ಯಾಕ್ ಸೈಡ್ ACP ಇದೇ ಡಿಸೈನಲ್ಲೇ ಬರುತ್ತೆ ಬಿಗ್ ಡ್ಯಾಡಿದು. ಸೊ ಇದ್ರ ಮೇಲೆ 3D ಲೆಟರ್ಸು ಫಿಕ್ಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ನಡೆಯುತ್ತೆ ನೋಡೋದ ಬನ್ನಿ. ಸೊ ಗೈಸ್ ನೋಡಿದ್ರಲ್ಲ ಲೆಟರ್ಸ್ ಬ್ಯಾಕ್ ಸೈಡ್ ಬರೋ ಬೋರ್ಡು, ಲೂವರ್ಸ್ ಎಲ್ಲ ಯಾವ ಥರ ರೆಡಿ ಆಯಿತು ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು. ಲೂವರ್ಸ್ ಎಲ್ಲ ರೆಡಿಯಾಗಿದೆ. ಫುಲ್ಲು ಬೋರ್ಡು ಏನು ಸೈಜ್ ಬರುತ್ತೋ ಆ ಸೈಜಿಗೆ ತಕ್ಕನಾಗಿ ಲೂವರ್ಸ್ ಪೀಸ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಅಟ್ಯಾಚ್ ಮಾಡ್ತೀವಿ. ಅಟ್ಯಾಚ್ ಮಾಡಬೇಕಾದ್ರೆ ಯಾವ ಥರ ಪ್ರೋಸೆಸ್ ನಡೆಯುತ್ತೆ ಅಟ್ಯಾಚ್ದು ಅಂತ ತೋರಿಸ್ತೀವಿ. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಬಂದು ಈಗ ನಾವು ಮಾಡ್ತಾ ಇರೋವಂಥದ್ದು ಲೆಟರ್ಸು, ಇದೆಲ್ಲ ಲೂವರ್ಸು. ಈಗ ಮೇಲ್ಗಡೆ ಏನು ಕಾಣಿಸ್ತಿದೆಲ್ಲ ಬಿಗ್ ಡ್ಯಾಡಿ ಲೆಟರ್ಸು, ಈಗ ಅದು ಪ್ರೋಸೆಸ್ ನಡೀತಾ ಇದೆ. ಲೆಟರ್ಸ್ದು ಮೆಟೀರಿಯಲ್ ಬಂದು ನಾವು ಟೈಟಾನಿಯಮ್ ಗೋಲ್ಡು ಯೂಸ್ ಮಾಡ್ತಾ ಇರೋದು, ಅದು ಮಿರರ್ ಲುಕ್ ಕೊಡುತ್ತೆ. ಈಗ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬಂದು ಟೈಟಾನಿಯಮ್ಮು, ಇದು ಲೇಸರ್ ಕಟ್ಟಾಗಿದೆ ಆಲ್ರೆಡಿ. ಈ ಸ್ಟಿಕ್ಕರ್ನ ರಿಮೂವ್ ಮಾಡಿದ್ರೆ ನಿಮಗೆ ಗೋಲ್ಡ್ ಫಿನಿಶಿಂಗು ಮತ್ತು ಮಿರರ್ ಲುಕ್ ಕೊಡುತ್ತೆ. ಈ ಸ್ಟಿಕ್ಕರ್ನ ರಿಮೂವ್ ಮಾಡಿದ್ರೆ ಈಗ ರೈಸಿಂಗ್ ನಡೆಯುತ್ತೆ. ರೈಸಿಂಗ್ ಆಗಬೇಕು ಅಂದರೆ ಅದಕ್ಕೆ ಮುಂಚೆ ನಾವು ಈ ಟೈಟಾನಿಯಮ್ ಲೆಟರ್ಸ್ಗಳ ಮೇಲೆ ಅವರೆಲ್ಲ ಗ್ರೈಂಡಿಂಗ್ ಮಾಡಬೇಕು. ಸೊ ಆ ಗ್ರೈಂಡಿಂಗ್ ಯಾವ ಥರ ನಡೆಯುತ್ತೆ ನೋಡೋಣ ಬನ್ನಿ. ಗೈಸ್ ನೋಡಿದ್ರಲ್ಲ ಟೈಟಾನಿಯಮ್ ಲೆಟರ್ಸು ಲೇಸರ್ ಕಟ್ಟಾಗಿ ಯಾವ ಥರ ಬಂದಿದ್ದು ಅಂತ ತೋರಿಸಿದ್ನಲ್ಲ. ಸೊ ಈಗ ಅದಕ್ಕೆ ರೈಸಿಂಗ್ ಆಗಬೇಕು. ರೈಸಿಂಗ್ ಆಗಬೇಕು ಅಂದರೆ ಈ ಥರ ಟೈಟಾನಿಯಮ್ ಪೀಸ್ನ ಬೆಂಡ್ ಮಾಡಬೇಕು ರೈಸಿಂಗಿಗೆ, ಕಾರ್ನರ್ಗೆ. ಸೊ ಅದಕ್ಕೆ ನಾವು ಇದನ್ನು ಬೆಂಡಿಂಗ್ ಮಿಷಿನಿಗೆ ಹಾಕ್ತೀವಿ. ಏನು ಎಲ್ಲಿ ಬೆಂಡ್ ಆಗಬೇಕು ಆ್ಯಸ್ ಪರ್ ಲೆಟರು ಅಲ್ಲಿ ಪಾಯಿಂಟ್ ಇಟ್ಟು ಈ ಬೆಂಡಿಂಗ್ ಮಿಷಿನಲ್ಲಿ ಬೆಂಡ್ ಮಾಡ್ತೀವಿ. ಸೊ ಗೈಸ್ ನೋಡ್ತಾ ಇರ್ಬೋದು ಟೈಟಾನಿಯಮ್ ಏನು ರೈಸಿಂಗ್ ಬರುತ್ತೆ ಅದು ಮಿಷಿನ್ಗೆ ಹಾಕ್ತಾಯಿದ್ದಾರೆ. ಲೀಟರ್ ಹೇಗೆ ಬೆಂಡ್ ಆಗಬೇಕು ಅಂತ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಬಿಗ್ ಡ್ಯಾಡಿ ಲೆಟರ್ಸು. ಈಗ ಅದ್ರ ಪ್ರಕಾರನೇ ಬೆಂಡಿಂಗ್ ಮಿಷಿನಲ್ಲಿ ಬೆಂಡ್ ಆಗುತ್ತೆ. ಬನ್ನಿ ಆ ಪ್ರೊಸೆಸ್ ಯಾವ ಥರ ಇರುತ್ತೆ ನೋಡೋಣ. ಬೆಂಡಿಂಗ್ ಪಾಯಿಂಟು ಬೆಂಡ್ ಆದಮೇಲೆ ಇಲ್ಲಿ ನೋಡಿ ಬೆಂಡಾಗಿ ಹೊರಗಡೆ ಬರ್ತಾಯಿದೆ. ಟೈಟಾನಿಯಮ್ ಲೆಟರ್ಸ್ ಆದರೆ ಇದನ್ನು ಬೆಂಡಿಂಗ್ ಮಿಷಿನಲ್ಲಿ ಬೆಂಡ್ ಮಾಡ್ತೀವಿ. ಇನ್ ಕೇಸ್ ರೈಸಿಂಗ್ ಏನಾದ್ರು ಚಾನಲ್ ಲೆಟರ್ ಆಗಿದ್ದರೆ ಆ ಮಿಷಿನಲ್ಲಿ ಚಾನಲ್ ಕಟ್ ಆಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ ಬೆಂಡಿಂಗ್ ಮಿಷಿನಲ್ಲಿ ಯಾವ ಥರ ರೈಸಿಂಗ್ ಬೆಂಡ್ ಆಯಿತು ಅಂತೇಳಿ. ಈಗ ಬಿ ಲೆಟರ್ಗೆ ರೈಸಿಂಗ್ ಮಿಷಿನಲ್ಲಿ ಈಗ ರೈಸಿಂಗ್ ಮಾಡ್ತೀವಿ. ಯಾವ ಥರ ಪ್ರೋಸೆಸ್ ನಡೆಯುತ್ತೆ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ಯಾವ ಥರ ವೆಲ್ಡ್ ಆಗ್ತಾಯಿದೆ ಲೇಸರಲ್ಲಿ ಅಂತ. ಸೊ ಈಗ ರೈಸಿಂಗ್ ಆಗ್ತಾಯಿದೆ. ಸೊ ಗೈಸ್ ಇವಾಗ ರೈಸಿಂಗ್ ಆಗಿದೆ ಲೆಟರು, ನೋಡ್ತಾ ಇದ್ದೀರಲ್ಲ. ರೈಸಿಂಗ್ ಮಿಷಿನಲ್ಲಿ ಈಗ ಟೈಟಾನಿಯಮ್ ಲೆಟರ್ ರೈಸಿಂಗ್ ಆಗಿದೆ ನೋಡಿ. ಲೇಸರ್ ವೆಲ್ಡ್ ಆಗಿದೆ ರೈಸಿಂಗು. ಈಗ ನೆಕ್ಸ್ಟ್ ಪ್ರೊಸೆಸ್ಸು ಏನು ನಡೆಯುತ್ತೆ ನೋಡೋದ ಬನ್ನಿ.